ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಶ್ರೀಶೈಲ್ ಮಲ್ಲಿಕಾರ್ಜುನ್ ಟೆಂಪಲ್ ಒಳಗದೇವಿ. ನಾವು ಹುಬ್ಳಿಂತ್ರ ಬಂದೇವ್ರಿ. ಹುಬ್ಳಿಂತ್ರ ನಾವು ಹೆಂಗೆ ಬಂದ್ವಿ, ಏನೇನು ಇನ್ಫಾರ್ಮೇಷನ್ ಎಲ್ಲ ಈ ಫುಲ್ ವಿಡಿಯೋ ಒಳಗೆ ಐತಿ. ಸೊ ಇದು ನಮ್ದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ನಮಗೆ ಜಾಸ್ತಿ ಸಪೋರ್ಟ್ ಬೇಕು. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾವು ಶ್ರೀಶೈಲಕ್ಕೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಟ್ರೈನ್ಸ್ ಸಿಗೋದಿಲ್ಲ. ನಾವಲ್ಲಿ ಮರ್ಕಾಪುರ್ ರೋಡ್ ಅಂತ ನಿಯರೆಸ್ಟ್ ಸ್ಟೇಷನ್ ಬರುತ್ತೆ. ಅಲ್ಲಿಂದ ನಾವು ಬಸ್ ಮುಖಾಂತರ ಹೋಗಬೇಕಾಗತ್ತೆ. ಸೊ ನಮ್ಗೆ ಹುಬ್ಳಿಂತ್ರ ಮರ್ಕಾಪುರ್ ರೋಡಿಗೆ ಹೋಗೋಕೆ 2-3 ಟ್ರೈನ್ ನಮ್ಗೆ ಅವೈಲೇಬಲ್ ಇದ್ವು. ನಾವು ಅದರೊಳಗೆ ಈವ್ನಿಂಗ್ ಟ್ರೈನ್ನ ಚೂಸ್ ಮಾಡ್ಕೊಂಡು, ಈವ್ನಿಂಗ್ ಟ್ರೈನ್ನ ನಾವು ಯಾಕೆ ಬುಕ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿಂದ ಈವ್ನಿಂಗ್ ಬಿಟ್ಟರೆ ಅದು ಅಲ್ಲಿ ಅರ್ಲಿ ಮಾರ್ನಿಂಗ್ ರೀಚ್ ಆಗುತ್ತೆ. ಸೊ ನಾವು ಮುಂದಿಂದೆಲ್ಲ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ನಮಗೆ ಸ್ಲೀಪರ್ ಕೋಚ್ ನಾವು ಬುಕ್ ಮಾಡ್ಕೊಂಡಿದ್ವಿ. ಅದರದ್ದು ಪ್ರೈಸ್ ಬಂದುಬಿಟ್ಟು 320 ರುಪೀಸ್ ನಮಗೆ ಬಿದ್ದಿತ್ತು. ಬೇರೆ ಎಲ್ಲ ಥರ್ಡ್ AC, ಸೆಕೆಂಡ್ AC ಅಥವಾ ಫಸ್ಟ್ ACನೂ ಕೂಡ ನೀವು ಬುಕ್ ಮಾಡ್ಕೋಬೋದು. ಅದರದ್ದು ಪ್ರೈಸ್ ಇನ್ಫಾರ್ಮೇಷನ್ ನೀವು ಆನ್ಲೈನ್ ಕೂಡ ಚೆಕ್ ಮಾಡ್ಕೋಬೋದು, ಅಥವಾ ನಮಗೆ DM ಮಾಡಿದರೆ ನಾವು ಕೂಡ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ. ಟ್ರೈನ್ ಟಿಕೆಟ್ ಯಾವ ರೀತಿ ಬುಕ್ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಮ್ಮ ಟ್ರಾವೆಲ್ ಮ್ಯಾಪ್ ಕನ್ನಡಿಗ ಪೇಜ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ನಾನಿವಾಗ ತೋರಿಸ್ತಾ ಇರೋದು ಮರ್ಕಾಪುರ್ ರೋಡ್ ಸ್ಟೇಷನ್. ಈ ಟ್ರ್ಯಾಕ್ನ ನಾವು ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದ್ರೆ ನಮಗೆ ಮರ್ಕಾಪುರಂ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಶೇರಿಂಗ್ ಆಟೋ ಸಿಗ್ತಾವೆ. 30 ರುಪೀಸ್ ಪರ್ ಹೆಡ್ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಆ ಬಸ್ ಸ್ಟ್ಯಾಂಡಿಂದ ಶ್ರೀಶೈಲಮ್ಗೆ ಹೋಗೋಕೆ ಡೈರೆಕ್ಟ್ ಬಸ್ ಅವೈಲೇಬಲ್ ಇರ್ತಾವೆ. ನೀವು ಇವಾಗ ನೋಡ್ತಾ ಇರೋದು ಮರ್ಕಾಪುರಂ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದ ಶ್ರೀಶೈಲಮ್ಗೆ ಹೋಗೋಕೆ 2 ಥರ ಬಸ್ ಅವೈಲೇಬಲ್ ಇರ್ತಾವೆ. ಒಂದು ಎಕ್ಸ್ಪ್ರೆಸ್ ಮತ್ತು ಸೂಪರ್ ಡಿಲೆಕ್ಸ್ ಅಂಥೇಳಿ. ಎರಡೂರ್ದು ಟಿಕೆಟ್ ಪ್ರೈಸ್ ಏನಂದ್ರೆ ಎಕ್ಸ್ಪ್ರೆಸ್ ಬಸ್ಸಿಗೆ 190 ರುಪೀಸ್ ಇರುತ್ತೆ, ಸೂಪರ್ ಡಿಲೆಕ್ಸ್ ಬಸ್ಸಿಗೆ 240 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಎಕ್ಸ್ಪ್ರೆಸ್ ಬಸ್ಸಿಗಾದರೂ ಹೋಗ್ಬೋದು, ಸೂಪರ್ ಡಿಲೆಕ್ಸ್ ಬಸ್ಸಿಗಾದರೂ ಹೋಗ್ಬೋದು. ಯಾವ ಬಸ್ಸಿಗೆ ಹೋದರೂ ನೀವು 2 to 3 ಅವರ್ಸ್ ಒಳಗೆ ಅವರು ರೀಚ್ ಮಾಡ್ತಾರೆ. ನಾವು ಹೋಗಿದ್ದ ಸೂಪರ್ ಡಿಲೆಕ್ಸ್ ಬಸ್ ಒಳಗೆ. ಈ ಬಸ್ ವೆಲ್ ಮೇಂಟೈನ್ಡ್, ಕ್ಲೀನ್ ಆ್ಯಂಡ್ ಕಂಫರ್ಟೇಬಲ್ ಆಗಿತ್ತು. ಸೊ ನಮ್ಮದು ಬಸ್ ಜರ್ನಿ ಸ್ಟಾರ್ಟ್ ಆದಮೇಲೆ ಒಂದು 40 ಮಿನಿಟ್ಸ್ ಜರ್ನಿ ಕಂಪ್ಲೀಟ್ ಆಗಿಂದ ಇವರು ಒಂದು ಪ್ಲೇಸಿಗೆ ನಿಲ್ಲಿಸ್ತಾರೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ. ಅಲ್ಲಿ ನಮ್ಮದು ಟಿಫನ್ ಅದೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ನಲ್ಲಮಲ್ಲ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 45 ಕಿಲೋಮೀಟರ್ಸ್ ಫುಲ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಈ ಜರ್ನಿ ಸ್ವಲ್ಪ ಥ್ರಿಲ್ ಕೊಡ್ತೈತಿ. ಆಮೇಲೆ ಬಸ್ ಒಳಗಿಂತ ಈ ಫಾರೆಸ್ಟ್ ವ್ಯೂ ಮಸ್ತ್ ಕಾಣಿಸ್ತೈತಿ. ಫೈನಲಿ ಫ್ರೆಂಡ್ಸ್, ನಾವು ಶ್ರೀಶೈಲ್ ಮಲ್ಲಿಕಾರ್ಜುನ್ ಟೆಂಪಲ್ ರೀಚ್ ಆದ್ವಿ. ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗನ ಈ ಟೆಂಪಲ್ ಐತಿ. ಅಲ್ಲಿಂದ ನಾವು ನಡ್ಕೊಂತಾನೆ ಬಂದ್ವಿ. ಇವಾಗ ನೋಡ್ತಾ ಇರೋದು ನೀವು ಶ್ರೀಶೈಲ ಮಲ್ಲಿಕಾರ್ಜುನ್ ಟೆಂಪಲ್ ಎದುರುಗಡೆ ಇರುವಂತಹ ಮೇನ್ ರೋಡ್. ಇಲ್ಲಿ ಟೆಂಪಲ್ ಆಜುಬಾಜುಕನ್ನ ರೂಮ್ಸ್ ಅವೈಲೇಬಲ್ ಇರ್ತಾವೆ. ಒಂದು 500 ರುಪೀಸ್ ಒಳಗಡೆನ ನಿಮಗೆ ಪ್ರೈಸ್ ಅವೈಲೇಬಲ್ ಇರ್ತೈತಿ. ಸೊ ರೂಮ್ ಕೂಡ ನಮಗೆ ಚಲೋದ ಸಿಕ್ಕಿತ್ತು. ನಾವು ಅಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಮಲ್ಲಿಕಾರ್ಜುನ ದರ್ಶನಕ್ಕೆ ನೀವು ಕ್ಯೂ ಹಚ್ಚುವಾಗ ಅಲ್ಲಿ ಟೈಮ್ ಸ್ಲಾಟ್ ಹೇಳ್ತಾರೆ. ಯೂಶ್ವಲಿ ನಿಮ್ಗೆ ಯಾವ ಟೈಮಿಗೆ ನೀವು ದರ್ಶನ ಆಗ್ಬೋದು ಅಂತ ಹೇಳಿ. ಯೂಶ್ವಲಿ ಡೇ ಟೈಮ್ ಒಳಗೆ ನೀವು ಪಾಳೆ ಹಚ್ಚಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಈವ್ನಿಂಗ್ 6 or 6:30ಗೆ ನೀವು ಪಾಳೆ ಹಚ್ಚಿದ್ರೆ 1.5 ಅವರ್ಸ್ ಒಳಗನೆ ನಿಮಗೆ ದರ್ಶನ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋ ಪ್ಲೇಸ್ನ ಹೆಸರು ಬಂದುಬಿಟ್ಟು ಪಾತಾಳಗಂಗೆ ಅಂಥೇಳಿ. ಈ ಪಾತಾಳಗಂಗೆ ನೀರು ಬಹಳಷ್ಟು ಔಷಧಿ ಗುಣಗಳದಾವ ಅಂಥೇಳಿ ಭಕ್ತರ ನಂಬಿಕೆ ಐತಿ. ಸೊ ಯಾರ್ಯಾರು ಈ ಶ್ರೀಶೈಲ್ ಮಲ್ಲಿಕಾರ್ಜುನ್ ದರ್ಶನಕ್ಕೆ ಬರ್ತಾರೋ ಅವರೆಲ್ಲ ಈ ಪಾತಾಳಗಂಗೆಕ್ಕೆ ಹೋಗಿ ಬರ್ತಾರೆ. ಈ ಪಾತಾಳಗಂಗೆಕ್ಕೆ ನಾವು 2 ರೀತಿಯಿಂದ ಹೋಗ್ಬೋದು. ಮೆಟ್ಟಿಲ್ಗಳ ಮೂಲಕ ನಡ್ಕೋತಾ ಹೋಗ್ಬೋದು, ಅಥವಾ ರೋಪ್ವೇ ಮೂಲಕನೂ ಹೋಗ್ಬೋದು. ನಾವು ರೋಪ್ವೇ ಮೂಲಕ ಹೋಗಿದ್ವಿ, ಯಾಕಂದ್ರೆ ಆ ಟಾಪ್ ವ್ಯೂ ಭಾಳ ಮಸ್ತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತಿ. ರೋಪ್ವೇದ ಪ್ರೈಸ್ ಬಂದುಬಿಟ್ಟು ದೊಡ್ಡವ್ರಿಗೆ 100 ರುಪೀಸ್ ಮತ್ತು ಚಿಕ್ಕವ್ರಿಗೆ 70 ರುಪೀಸ್ ಇರ್ತೈತಿ.
ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸಾಕ್ಷಿ ಗಣಪತಿ ಟೆಂಪಲ್ಗೆ. ಈ ಸಾಕ್ಷಿ ಗಣಪತಿಯ ವಿಶೇಷತೆ ಏನಂದ್ರೆ, ಹೆಸರ ಹೇಳುವಂಗ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಬಂದೇವಿ ಅನ್ನೋದಕ್ಕೆ ಈ ಗಣಪತಿ ಶಿವನ ಹತ್ರ ಸಾಕ್ಷಿ ಹೇಳ್ತಾನ ಮತ್ತು ಇಲ್ಲಿಗೆ ಬಂದವ್ರದ್ದು ಎಲ್ಲಾರ್ದು ಹೆಸರು ಬರ್ಕೋತಾನ ಅಂತ ಹೇಳಿ ಪ್ರತೀತಿ ಐತಿ. ಇದಾದ್ಮೇಲೆ ನಾವು ಬಂದಿದ್ದು ಶಿಖರೇಶ್ವರ ಟೆಂಪಲ್ಗೆ. ಈ ಟೆಂಪಲ್ ಕೂಡ ನೋಡಕ್ಕೆ ಭಾಳ ಮಸ್ತ್ ಇತ್ತು. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮೇಲ್ಗಡೆ ಒಂದು ನಂದಿ ಮೂರ್ತಿ ಐತಿ. ಆ ನಂದಿಯ ಕೋಡ್ಗಳು ಏನಿರ್ತಾವಲ್ಲ, ಆ ಎರಡೂ ಕೋಡ್ಗಳ ನಡುವಿನ ಮುಂದೆ ನೋಡಿದ್ರೆ ನಮಗೆ ಶ್ರೀಶೈಲ ಮಲ್ಲಿಕಾರ್ಜುನ್ ಗುಡಿದ ಕಳಶ ಕಾಣಿಸ್ತೈತಿ. ಸೊ ನಾವು ಕೂಡ ಟ್ರೈ ಮಾಡಿದ್ವಿ, ನಮಗೂ ಕಾಣಿಸ್ತ. ನೀವು ಕೂಡ ಹೋದಾಗ ಒಮ್ಮೆ ಈ ಬ್ಯೂಟಿಫುಲ್ ಟೆಂಪಲ್ಗೆ ಹೋಗಿ ಬರ್ರಿ. ಈ 3 ಪ್ಲೇಸಸ್ನ ನಾವು ವಿಸಿಟ್ ಮಾಡಿದ್ವಿ. ಇದಲ್ಲದೆ ಇನ್ನೂ ಇಷ್ಟಕಾಮೇಶ್ವರ ಟೆಂಪಲ್, ಅಕ್ಕಮಹಾದೇವಿ ಕೇವ್ಸ್, ಪಾಲಧಾರ ಪಂಚಧಾರ, ಈ ರೀತಿ ಹಲವಾರು ಪ್ಲೇಸಸ್ ಅದಾವ. ಅಲ್ಲಿಯೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಇದಿಷ್ಟು ಶ್ರೀಶೈಲ ಮಲ್ಲಿಕಾರ್ಜುನ್ ದರ್ಶನದ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ.